ಸೋಮಶೇಖರ್ ವಿರುದ್ಧ ಸಿಡಿದೆದ್ದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಎಸ್ಟಿಎಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ರಾಜ್ಯಸಭೆ ಚುನಾವಣೆಯಲ್ಲಿ ಸೋಮಶೇಖರ್ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ತಮ್ಮ ಮತವನ್ನ ಕಾಂಗ್ರೆಸ್ಗೆ ಹಾಕಿದ್ದಾರೆ. ಹಾಗಾಗಿ ಬಿಜೆಪಿ ಕಾರ್ಯಕರ್ತರು ಸೋಮಶೇಖರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಡ್ಡ ಮತದಾನ ಮಾಡಿದ್ದಕ್ಕೆ ಸೋಮಶೇಖರ್ ವಿರುದ್ಧ ಆಕ್ರೋಶ. ಯಶವಂತಪುರದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಎಸ್ಟಿಎಸ್ ವಿರುದ್ಧ ಧರಣಿ ನಡೆದಿದೆ. ಸೋಮಶೇಖರ್ ಕಚೇರಿ ಎದುರು ಘೋಷಣೆಯನ್ನ ಕೂಗಿ ಬಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ರಸ್ತೆಯಲ್ಲೇ ಟೈರ್ಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಜೊತೆಗೆ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಗುರುತಿಸಿಕೊಂಡಿದ್ರು. ನಿರೀಕ್ಷೆ ಇತ್ತು ಅವರು ಅಡ್ಡ ಮತದಾನ ಮಾಡಬಹುದು ಅಂತ ಹೇಳಿ. ಆದರೆ ಬಿಜೆಪಿ ಕಾರ್ಯಕರ್ತರಿಗೆ ಅವರು ಭರವಸೆಯನ್ನ ಕೊಟ್ಟಿದ್ರಂತೆ, ಬಿಜೆಪಿ ನಾಯಕರಿಗೆ ಭರವಸೆಯನ್ನ ಕೊಟ್ಟಿದ್ರಂತೆ, ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಮಾಡೋದಿಲ್ಲ, ಆತ್ಮಸಾಕ್ಷಿಯ ವಿರುದ್ಧವಾಗಿ ಹೋಗೋದಿಲ್ಲ ಅಂತ ಹೇಳಿ. ಆದರೆ ಇವತ್ತು ಅಡ್ಡ ಮತದಾನವನ್ನ ಮಾಡೋ ಮೂಲಕ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರ ಕೆಂಗಣ್ಣಿಗೆ ಎಸ್ಟಿ ಸೋಮಶೇಖರ್ ಅವರು ಗುರಿಯಾಗಿದ್ದಾರೆ. ಹಾಗಾಗಿ ಅವರ ಈ ನಿರ್ಧಾರವನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಸೋಮಶೇಖರ್ ಅವರ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೀತಾ ಇದೆ ಸೋಮಶೇಖರ್ ವಿರುದ್ಧ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ, ಎಸ್ಟಿ ಸೋಮಶೇಖರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅವರು ಅಡ್ಡ ಮತದಾನವನ್ನ ಮಾಡಿದ್ರು, ಪಕ್ಷಕ್ಕೆ ದ್ರೋಹ ಬಗೆದ್ರು ಅನ್ನೋ ಕಾರಣಕ್ಕೆ. ಯಾವ ರೀತಿಯಾಗಿ ಹೋರಾಟ ನಡೀತಾ ಇದೆ, ಬಿಜೆಪಿ ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂತ? ಹೌದು ಮಧುಶ್ರೀ, ಇವತ್ತು ರಾಜ್ಯಸಭೆಯ ಚುನಾವಣೆಯಲ್ಲಿ ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪರವಾಗಿ ಅಡ್ಡ ಮತಯಾಚನೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಂಗೇರಿ ಉಪನಗರದಲ್ಲಿ ಇರತಕ್ಕಂತಹ ಎಸ್ಟಿ ಸೋಮಶೇಖರ್ ಅವರ ಆಫೀಸ್ ಏನಿದೆ ಅದರ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಜನ ಬಿಜೆಪಿ ಆಫೀಸ್ ಏನಿದೆ ಅದರ ಮುಂಭಾಗದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಸೇರಿದ್ದಾರೆ. ಹಾಗೆ ಮುಖ್ಯ ರಸ್ತೆಯಲ್ಲಿ ಟೈರ್ಗೆ ಬೆಂಕಿಯನ್ನ ಹಚ್ಚಿ ಈಗಾಗಲೇ ಘೋಷಣೆ ಕೂಡ ಕೂಗ್ತಾ ಇದ್ದಾರೆ. ವಿಜುವಲ್ಸ್ ಗಮನಿಸ್ತಾ ಹೋಗ್ಬೋದು, ನೋಡ್ತಾ ಹೋಗ್ಬೋದು. ಇದು ಕೆಂಗೇರಿ ಉಪನಗರದಲ್ಲಿ ಇರತಕ್ಕಂತಹ ಅಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳಿದು. ಸೊ ಇಲ್ಲಿ ಮಧ್ಯ ರಸ್ತೆಯಲ್ಲಿ ಟೈರಿಗೆ ಬೆಂಕಿಯನ್ನ ಹಚ್ಚಿ ಹಾಗೆ ಎಸ್ಟಿ ಸೋಮಶೇಖರ್ ವಿರುದ್ಧವಾಗಿ ಪ್ರತಿಭಟನೆ ಹಾಗೆ ಧಿಕ್ಕಾರವನ್ನ ಕೂಗುತ್ತಾ ಈಗಾಗಲೇ ಪ್ರತಿಭಟನೆ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಎಸ್ಟಿ ಸೋಮಶೇಖರ್ ಅವರು ತಮ್ಮ ಸ್ವಪಕ್ಷದಲ್ಲೇ ಇದ್ಕೊಂಡು ಸ್ವಪಕ್ಷಕ್ಕೆ ಈಗಾಗಲೇ ಅನ್ಯಾಯವನ್ನ ಮಾಡಿದ್ದಾರೆ ಅನ್ನೋ ಕುರಿತಾಗೂ ಕೂಡ ಈಗಲೇ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಕಾರ್ಯಕರ್ತರು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಕುರಿತಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಜೊತೆಗಿದ್ದಾರೆ. ಸರ್, ಇವತ್ತು ಎಸ್ಟಿ ಸೋಮಶೇಖರ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಸೊ ಇವತ್ತು ಅವರು ಅಡ್ಡ ಮತಯಾಚನೆ ಮಾಡಿದ್ದಾರೆ. ಸೊ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಮೇಡಮ್, ಎಸ್ಟಿ ಸೋಮಶೇಖರ್ ಅವರು ನಮ್ಮ ಪಕ್ಷಕ್ಕೆ ಬಂದ ಮೊದಲನೇ ದಿನ ಮೊದಲು ಅವರು ವಿರುದ್ಧವಾಗಿ ಈ ತರ ಹೋರಾಟ ಮಾಡಿದ್ವಿ. ಆದರೆ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಅವರನ್ನ ತಲೆ ಮೇಲೆ ಹೊತ್ಕೊಂಡು ಗಲ್ಲಿ ಗಲ್ಲಿಯಲ್ಲಿ ಸುತ್ತಿದ್ವಿ. ಕೋವಿಡ್ ಟೈಮಲ್ಲಿ ಅಕ್ಕಿ ಕೊಡಿ, ನೀರು ಕೊಡಿ ಅಂದರೆ ಸಾಲು ನಿಂತ್ಕೊಂಡು ನಮ್ಮ ಫ್ಯಾಮಿಲಿಗಳನ್ನು ಬಿಟ್ಕೊಂಡು ಅವ್ರ ಸೇವೆಗೆ ನಿಂತ್ಕೊಂಡಿದ್ವಿ. ಆ ಸೇವೆಯಿಂದಲೇ ನಾವು ಜವರಾಗೌಡರಿಗೆ ಮತ ಕೇಳಲಿಕ್ಕೆ ಆಗೋದಿಲ್ಲ, ಕೋವಿಡ್ ಟೈಮಲ್ಲಿ ಬರಲಿಲ್ಲ ಅನ್ನೋದು ಪಾಪ ಅವರಿಗೆ ನಾವು ಸೋಲಿಸಿ ಇವರನ್ನು ನಮ್ಮ ಪಾರ್ಟಿಯ ಕೆಲಸವನ್ನು ನಾವು ಮಾಡಿದ್ವಿ. ಇವತ್ತು ಜನದ್ರೋಹ ಮಾಡಿದ್ದಾರೆ, ಪಕ್ಷದ್ರೋಹ ಮಾಡಿದ್ದಾರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾರರಿಗೆ ದ್ರೋಹ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ BS ಯಡಿಯೂರಪ್ಪನವರ ಹುಟ್ಟುಹಬ್ಬ. ಇವತ್ತು ಅವರು 1,500,000ಕ್ಕಿಂತ ಹೆಚ್ಚು ಅನುದಾನವನ್ನ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. 1,500,000 ಕೋಟಿ ಅನುದಾನವನ್ನ ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಈ ಎಸ್ಟಿ ಸೋಮಶೇಖರ್ ಅವರ ಹುಟ್ಟುಹಬ್ಬದ ದಿವಸ ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಆಗ್ರಹ ಒಂದೇ, ಅವರು ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕ್ಷಣವೇ ಬಿಜೆಪಿ ಬಿಟ್ಟು ತೊಲಗಬೇಕು, ರಾಜೀನಾಮೆ ಕೊಡಬೇಕು. ಅನುದಾನ ಯಾವ ಪಕ್ಷದಲ್ಲಿ ಬರುತ್ತೋ ಆ ಕಡೆಗೆ ನಾವು ಮತಯಾಚನೆ ಮಾಡ್ತೀವಿ ಅಂತ ಕೂಡ ಹೇಳಿಕೆ ಕೊಡ್ತಾರೆ. ಸೊ ಅವ್ರಿಗೆ ಏನ್ ಹೇಳ್ತಾರೆ? ನಮ್ಮ ಸ್ವಾರ್ಥಕ್ಕೋಸ್ಕರ ಕೊಡ್ತಾ ಇರ್ತಕ್ಕಂಥ ಹೇಳಿಕೆ. 2013ರಿಂದ 2018ವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಏನಿದ್ರು ಅವತ್ತು ಅಧಿಕಾರ ಇದ್ದಂಥ ಪಕ್ಷದಲ್ಲಿ ಅವರು MLA ಆಗಿದ್ರು. ಏನು 18ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಧಿಕಾರ ಸಿಕ್ಕಲಿಲ್ಲ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರ ಆಡಳಿತದ ವಿರುದ್ಧ ಒಂದಷ್ಟು ಅಪಪ್ರಚಾರಗಳನ್ನು ಮಾಡಿ ಬಿಜೆಪಿಗೆ ಸೇರ್ಪಡೆ ಆದರು. ಬಿಜೆಪಿಗೆ ಬಂದ ನಂತರ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಲ್ಲ ಕಾರ್ಯಕರ್ತರು ಅವರನ್ನು ಏನು ಸ್ನೇಹಿತರು ಹೇಳಿದಂತೆ ತಲೆ ಮೇಲೆ ಹೊತ್ಕೊಂಡು ಅವರನ್ನು ಮೆರೆಸಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿದ್ವಿ. ಅದಾದ ಮೇಲೆ
ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಸಹಕಾರ ಮಂತ್ರಿಯ ಅನ್ನೋಂಥ ಬಲಿಷ್ಠವಾದಂಥ ಖಾತೆಯನ್ನು ಪಡೆದು ಅದಕ್ಕಿಂತ ಬಲು ಮುಖ್ಯವಾಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಅಧಿಕಾರವನ್ನು ಮನಸೋ ಇಚ್ಛೆ ಅನುಭವಿಸಿದಂಥ ಸೋಮಶೇಖರ್ ಅವರು ಏನು 23ರ ಚುನಾವಣೆಗೆ ಮುಂಚೆ ಅವರು ಕಾಂಗ್ರೆಸ್ಗೆ ಹೋಗಲಿಕ್ಕೆ ತಯಾರಿಯನ್ನು ನಡೆಸಿದರು. ಯಾವುದೋ ಕಾರಣಗಳಿಂದ ಅವರು BJPಯಲ್ಲಿ ನಿಂತು BJPಯ ಶಾಸಕರಾಗಿ ಆಯ್ಕೆಯಾದ ಮೊದಲ ದಿನದಿಂದನೂ ಅವರಿಗೆ ಅಧಿಕಾರದ ಹಪಾಪಿತನ, ಅಧಿಕಾರ ಇಲ್ಲದೆ ತಾನು MLA ಆಗಿರ್ಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ಹಪಾಪಿತನದಿಂದ ಅವರು ಕುಂಟು ನೆಪಗಳನ್ನು ಹೇಳ್ಕೊಂಡು, ಇಲ್ಲ ಸಲ್ಲದ ಸಣ್ಣ ಪುಟ್ಟ ನೆಪಗಳನ್ನು ಹೇಳ್ಕೊಂಡು ಅವರು ಕಾಂಗ್ರೆಸ್ನೊಟ್ಟಿಗೆ ಒಡನಾಟವನ್ನು ಏನು ಇಟ್ಕೊಂಡು ಅಭಿವೃದ್ಧಿ ಅಂತ ಹೇಳುವಂಥ ಮಾತುಗಳನ್ನು ಜನಗಳನ್ನು ದಾರಿ ತಪ್ಪಿಸುವಂಥ ಕೆಲಸ. ಇವತ್ತು ಅವರೇನು ತನಗೆ ಪಕ್ಷ ಗೆಲ್ಲಿಸಿದ್ದಂಥ ಪಕ್ಷಕ್ಕೆ ಏನು ದ್ರೋಹ